ಮಕ್ಕಳೇ, ಇಂದಿನ ಪದ್ಯದ ಹೆಸರು ಹಲಗಲಿಯ ಬೇಡರು. ಈ ಹಲಗಲಿಯ ಬೇಡರು ಈ ಪದ್ಯವನ್ನ ಲಾವಣಿಕಾರರು ಬರೆದಿರ್ತಾರೆ. ಲಾವಣಿಗಳು ಜನಪದ ಸಾಹಿತ್ಯದ ವಿಶಿಷ್ಟ ಪ್ರಕಾರವಾಗಿದೆ. ಹಾಗೆ ವೀರತನದ ಸಾಹಸವನ್ನ ವರ್ಣಿಸುವುದರಿಂದ ಲಾವಣಿಯನ್ನ ವೀರಗೀತೆ ಅಂತ ಹೇಳಿ ಕೂಡ ಕರೀತಾ ಇದ್ರು. ಇದು ಏಕೈಕ ಘಟನೆಯನ್ನ ಆಧರಿಸಿದ್ದು. ಹಾಗೆ ಕಥನಾತ್ಮಕವಾಗಿರುವ ಲಾವಣಿಗಳು ಹಾಡಿನ ರೂಪದಲ್ಲಿ ಇರ್ತಕ್ಕಂಥ ಕಥೆಗಳು ಆಗಿರ್ತವೆ. ಜನರು ಕಟ್ಟಿದಂತಹ ಅಂದ್ರೆ ಜನರು ರಚಿಸಿದಂತಹ ಈ ಹಾಡಲ್ಲಿ ವಸ್ತುನಿಷ್ಠವಾಗಿರುತ್ತವೆ. ಹಾಗೇನೆ ಇದು ಐತಿಹಾಸಿಕದಿಂದ ವಂಶ ಪಾರಂಪರೆಯಿಂದ ಕೂಡ ಬಂದಿದೆ ಅಂತ ಹೇಳ್ಬೋದು. ಲಾವಣಿಕಾರರು ಬೇಡರನ್ನ ಯಾಕೆ ಕತ್ತಿ ಹಿಡಿಯುವ ಜನ ಅಂತ ಹೇಳಿದಾರಪ್ಪ ಅಂತ ಹೇಳಿದ್ರೆ, ಅವರು ಶೂರರು, ಅವರು ಸಿಟ್ಟಿನ ಜನರು, ಛಲಕ್ಕಾಗಿ ಅವರು ಹೋರಾಡ್ತಾರೆ ಅಂತ ಈ ಪಾಠದಲ್ಲಿ ಅಂದ್ರೆ ಈ ಪದ್ಯದಲ್ಲಿ ನಿಮ್ಗೆ ತಿಳಿದು ಬಂದಿದೆ. ಅದು ಯಾವ ರೀತಿ ಇರತ್ತೆ, ಬ್ರಿಟಿಷರಿಗೆ ಹಲಗಲಿ ಬೇಡರಿಗೆ ಯಾವ ರೀತಿ ಯುದ್ಧ ನಡೆಯುತ್ತೆ ಅಂತ ಹೇಳಿ ನಾವೀಗ ನೋಡೋಣ. ಹೊತ್ತು ಬಂದಿದೆ ಅಂತ ಹೇಳಿದ್ರೆ ಸಮಯ ಬಂದಿದೆ. ಈ ಕತ್ತಿಯನ್ನ ಹಿಡಿಯುವ ಹಲಗಲಿ ಬೇಡರಿಗೆ ಸಮಯ ಬಂದಿದೆ. ಅವರು ಬಂಟರು, ಸಿಟ್ಟಿನ ಜನರು, ಬಹಳ ಕೋಪದಿಂದ ಇರ್ತಕ್ಕಂಥ ವ್ಯಕ್ತಿಗಳು ಈ ಹಲಗಲಿ ಬೇಡರು. ಆದ್ರೆ ಇವರು ಹೋರಾಟಕ್ಕೆ ಅಂತ ನಿಂತ್ರೆ ಬಹಳ ಛಲದಿಂದ ಹೋರಾಡ್ತಾರೆ ಮಕ್ಕಳೇ. ಆ ರೀತಿ ಇರುವ ಈ ಹಲಗಲಿ ಬೇಡರಿಗೂ ಕೂಡ ಅವರ ಒಂದು ಹೋರಾಟ ಫಲಿಸೋದಿಲ್ಲ, ಇವರು ಸೋತ್ ಹೋಗ್ತಾರೆ. ಅದು ಯಾವ ರೀತಿ ಇದೆ ಈ ಕತೆ ಅಂತ ಹೇಳೋದನ್ನ ನಾವೀಗ ನೋಡೋಣ. ಬ್ರಿಟಿಷ್ ಸರ್ಕಾರ ವಿದೇಶದಿಂದ ಒಂದು ಸಂದೇಶವನ್ನ ಕಳಿಸ್ತಾರೆ. ಒಂದು ಕಂಪನಿ ಒಂದು ಸಂದೇಶವನ್ನ ಕಳಿಸುತ್ತೆ. ಅದು ಏನಪ್ಪಾ ಅಂತ ಹೇಳಿದ್ರೆ, ಈ ಹಲಗಲಿ ಬೇಡರ ಹತ್ರ ಇರುವಂತಹ ಆಯುಧಗಳನ್ನ ಹಿಂದಕ್ಕೆ ತಗೊಳ್ಬೇಕು, ಅಂದ್ರೆ ಅವರ ಆಯುಧಗಳನ್ನ ಕಸಿದುಕೊಳ್ಬೇಕು, ಜೋರು ಮಾಡು ಆದ್ರೆ ಸರಿ ಅವರ ಆಯುಧಗಳನ್ನ ತಗೊಳ್ಬೇಕು, ಹಿಂದೆ ತಗೊಳ್ಬೇಕು ಅಂತ ಹೇಳಿ ಕಳಿಸ್ತಾರೆ. ಇದಕ್ಕೆ ಒಪ್ಪದ ಹಲಗಲಿಯ ಬೇಡರು ಬಹಳ ಹಠ ಮಾಡ್ತಾರೆ. ಅವರು ನಮ್ಮ ಒಂದು ಆಯುಧಗಳನ್ನ ಹಿಂದಕ್ಕೆ ಕೊಡುವುದಿಲ್ಲ ಅಂತ ಹೇಳಿ. ಈ ಒಂದು ಕಾಯ್ದೆ, ನಿಶಸ್ತ್ರೀಕರಣ ಕಾಯ್ದೆ ಯಾವಾಗ ಜಾರಿಗೊಳ್ತಪ್ಪ ಅಂತ ಹೇಳಿದ್ರೆ 1857ರಲ್ಲಿ ಸಿಪಾಯಿ ದಂಗೆ ಆದ ನಂತರ ಈ ನಿಶಸ್ತ್ರೀಕರಣ ಕಾಯ್ದೆಯನ್ನ ಇವರು ಜಾರಿಗೆ ತರ್ತಾರೆ. ಆ ಕಾಯ್ದೆ ಪ್ರಕಾರ ಅವರ ಹತ್ರ ಇರ್ತಕ್ಕಂತಹ ಆಯುಧಗಳನ್ನೆಲ್ಲವನ್ನ ಇವರು ಹಿಂದಕ್ಕೆ ಪಡಿತಾರೆ. ಅಂದ್ರೆ ಆ ಕಂಪನಿಗೆ ಒಪ್ಪಿಸ್ಬೇಕು ಅಂತ ಹೇಳಿ ಆದೇಶವನ್ನ ಇವರು ಹೊರಡಿಸ್ತಾರೆ. ಯಾವಾಗ ಈ ಬ್ರಿಟಿಷ್ ಕಂಪನಿ ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೊಂಡಿದೆ ಅಂತ ಹೇಳಿದಾಗ ಈ ಹಲಗಲಿಯ ಬೇಡರು ಒಂದು ಸಭೆಯನ್ನ ಸೇರ್ತಾರೆ. ಅದರಲ್ಲಿ ಮುಖ್ಯವಾದ ಜನರು ಈ ಬೇಡರು ಯಾರಪ್ಪ ಅಂತ ಹೇಳಿದ್ರೆ ಹನುಮ, ಬಾಲ, ಜಡಗ, ರಾಮ, ಇವರೆಲ್ಲರೂ ಮುಖ್ಯವಾದ ಬೇಡರಾಗಿರ್ತಾರೆ, ಅಲ್ಲಿನ ಒಂದು ಮುಖಂಡರು ಅಂತ ಹೇಳ್ಬೋದು. ಅವರೆಲ್ಲರೂ ಸೇರಿ ಒಂದು ಉಪಾಯವನ್ನ ಮಾಡ್ತಾರೆ. ನಾವು ನಮ್ಮ ಹತ್ರ ಇರ್ತಕ್ಕಂತಹ ಆಯುಧಗಳನ್ನ ಹಿಂದಿರುಗಿಸಿ ಕೊಡಬಾರ್ದು, ನಾವೆಲ್ಲರೂ ಒಂದೇ ಆಗಿರ್ಬೇಕು, ನಾವೆಲ್ಲರೂ ಒಟ್ಟಿಗೆ ಹೋರಾಡೋಣ ಅಂತ ಹೇಳಿ ಸಭೆಯಲ್ಲಿ ಹೇಳ್ತಾರೆ. ಅಲ್ಲಿದ್ದ ಮುಖ್ಯ ಬೇಡರು ರಾಮ, ಹನುಮ, ಜಡಗ, ಬಾಲ, ಇವರೆಲ್ಲರೂ ಅಲ್ಲಿರ್ತಕ್ಕಂತಹ ಜನರಿಗೆ ಬಹಳ ಹುರಿದುಂಬಿಸ್ತಾರೆ. ಅಂತ ಹೇಳಿದ್ರೆ ನಾವೆಲ್ಲ ನಿಮ್ ಜೊತೆ ಇದ್ದೀವಿ, ಧೈರ್ಯ ಕೊಡ್ತೀವಿ, ನಾವೆಲ್ಲ ಒಟ್ಟಿಗೆ ಹೋರಾಡೋಣ ಅಂತ ಹೇಳಿ ಹೇಳ್ತಾರೆ. ಆ ಗುಂಪಿನಲ್ಲಿದ್ದ ಜನರು ಈ ಹನುಮ, ರಾಮ, ಬಾಲ, ಜಡಗ ಇವರಿಗೆ ಹುರಿದುಂಬಿಸ್ತಾರೆ. ನಾವು ನಿಮ್ ಜೊತೆ ಇದ್ದೀವಿ, ಸರಿ ನಡೀರಿ ನಾವೆಲ್ಲರೂ ಹೋರಾಟ ಮಾಡೋಣ ಅಂತ ಹೇಳಿ ಅವರು ಇವರಿಗೆ ಹೇಳ್ತಾರೆ. ಬ್ರಿಟಿಷರ ಗುಮಾಸ್ತರಾದ ಕಾರಕೂನ ಅಂದ್ರೆ ಕ್ಲರ್ಕ್ ಈ ಒಂದು ನಿಶಸ್ತ್ರೀಕರಣ ಕಾಯ್ದೆಯನ್ನ ಜಾರಿಗೊಳಿಸಲು ಬರ್ತಾರೆ. ಬಂದಾಗ ಈ ಹಲಗಲಿಯ ಬೇಡರು ಅವರನ್ನ ಸುಮ್ಮನೆ ಬಿಡಲ್ಲ, ಕಪಾಳ ಮೋಕ್ಷ ಮಾಡ್ತಾರೆ. ಕಪಾಳ ಮೋಕ್ಷ ಅಂತ ಹೇಳಿದ್ರೆ ಮಕ್ಕಳೇ ಕಪಾಳಕ್ಕೆ ಹೊಡೆಯೋದು. ಕಪಾಳಕ್ಕೆ ಹೊಡೆದು ಅವರನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಇದನ್ನ ತಿಳಿದ ಬ್ರಿಟಿಷ್ ಅಧಿಕಾರಿಗೆ ಬಹಳಷ್ಟು ಕೋಪ ಬರುತ್ತೆ. ಅಂದ್ರೆ ನಮ್ಮ ಗುಮಾಸ್ತರಾದವರ ಮೇಲೆ ಕೈ ಮಾಡಿ ಕಳ್ಸಿದ್ರು ಆ ಹಲಗಲಿಯ ಬೇಡರು ಅಂತ ಹೇಳಿ ಬಹಳ ಕೋಪ ಬಂದು ಅವ್ರೇನ್ ಮಾಡ್ತಾರೆ ಗೊತ್ತಾ, ಬ್ರಿಟಿಷ್ ಅಧಿಕಾರಿ ಸಾಹೇಬರಿಗೆ, ಅಧಿಕಾರಿಗಳಿಗೆ, ಅಶ್ವದಳಕ್ಕೆ ಎಲ್ಲರಿಗೂ ಹೇಳ್ಬಿಟ್ಟು ಆ ಹಲಗಲಿಯ ಮೇಲೆ ದಾಳಿ ಮಾಡಿ ಅಂತ ಹೇಳಿ ಜೋರಾಗಿ ಅವನು ಹೇಳ್ತಾನೆ. ಬ್ರಿಟಿಷ್ ಅಧಿಕಾರಿಗಳ ಆಜ್ಞೆಯಂತೆ ಇವರು ಅಶ್ವದಳದ ಸೇನೆಯೊಂದಿಗೆ ಅಧಿಕಾರಿಗಳು, ಸಾಹೇಬರು ಎಲ್ಲರೂ ಹಲಗಲಿಯ ಮೇಲೆ ದಾಳಿ ಮಾಡಲು ಹೋಗ್ತಾರೆ. ಇವರು ದಾಳಿ ಮಾಡಕ್ಕೆ ಬಂದಿದ್ದಾರೆ ಅಂತ ತಿಳಿದು ಕೂಡಲೇ ಈ ಹಲಗಲಿಯ ಬೇಡರೆಲ್ಲ ಒಳಗಡೆ ಕೂತ್ಕೊಂಡು ಗುಂಡನ್ನ ಹಾರಿಸ್ತಾರೆ. ಅವರ ಮೇಲೆ ಅವರು ಗುಂಡನ್ನ ಹಾರಿಸ ಕೂಡಲೇ ಏನಾಗತ್ತೆ, ಅವರಿಗೂ ಕೂಡ ಭಯ ಆಗತ್ತಲ್ವಾ, ಹಾಗಾಗಿ ಅವರು ಅಲ್ಲಿಂದ ಓಡಿ ಹೋಗ್ತಾರೆ.
ಓಡಿ ಹೋದದ್ದನ್ನ ಈ ಬ್ರಿಟಿಷ್ ಅಧಿಕಾರಿಗಳಿಗೆ, ಮೇಲಧಿಕಾರಿಗಳಿಗೆ ಅವರು ತಿಳಿಸ್ತಾರೆ. ನಮ್ಗೆ ಈ ತರ ಆಯ್ತು, ಅವ್ರು ನಮ್ಮ ಮೇಲೆ ಗುಂಡನ್ನ ಹಾರಿಸಿದ್ರು, ನಮ್ಮ ಸೇನೆ ಸಾಕಾಗ್ಲಿಲ್ಲ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಪತ್ರವನ್ನ ಬರೀತಾರೆ. ಬ್ರಿಟಿಷ್ ಅಧಿಕಾರಿಗಳಿಗೆ ತಿಳಿಸ್ತಾರೆ, ನಮ್ಮ ಹತ್ರ ಇರೋ ಫೋರ್ಸ್ ಅಂದ್ರೆ ಸೇನೆ ಸಾಕಾಗ್ತಾ ಇಲ್ಲ, ನೀವು ಇನ್ನಷ್ಟು ಸೇನೆಯನ್ನ ಕಳಿಸ್ಕೊಡಿ, ಆಗ ನಾವು ಹಲಗಲಿಯ ಮೇಲೆ ಇನ್ನ ಚೆನ್ನಾಗಿ ದಾಳಿ ಮಾಡ್ಬೋದು, ಅವರನ್ನೆಲ್ಲ ನಾಶ ಮಾಡ್ಬೋದು ಅಂತ ಹೇಳಿ ಪತ್ರ ಬರೀತಾರೆ. ಹಾಗೇನೆ ಅವರು ಸೇನೆಯನ್ನ ಕಳಿಸ್ಕೊಡ್ತಾರೆ. ಬಹಳಷ್ಟು ಸೇನೆಯೊಂದಿಗೆ ಹಲಗಲಿಯ ಮೇಲೆ ಅವರು ದಾಳಿಯನ್ನ ಮಾಡ್ತಾರೆ. ಆ ಬಂದಂತ ಸೇನೆ ಈ ಹಲಗಲಿಯ ಬೇಡರನ್ನ ಬೆನ್ನು ಹತ್ತಿಸಿ ಅಂದ್ರೆ ಅಲೆದಾಡಿಸಿ ಸುತ್ತಾಡಿಸಿ ಸಿಕ್ಕಲ್ಲಿ ನಡುವೆ ಹಾಕಿಕೊಂಡು ಅವರನ್ನ ಸಾಯಿಸ್ಬಿಡ್ತಾರೆ, ಚಿತ್ರಹಿಂಸೆ ಕೊಡ್ತಾರೆ ಮಕ್ಕಳೇ. ಅಷ್ಟು ಒಂದು ಸ್ವಲ್ಪನೂ ಅವರಿಗೆ ಕನಿಕರ ಇಲ್ದಂತೆ ಸಿಕ್ಕಲ್ಲಿ ಗುಂಡನ್ನ ಹಾರಿಸಿ ಹಲಗಲಿಯ ಬೇಡರನ್ನ ಅವರು ಸಾಯಿಸ್ಬಿಡ್ತಾರೆ. ಮಕ್ಕಳೇ, ಈ ರೀತಿ ಅವರು ಸಿಕ್ಕಲ್ಲಿ ಗುಂಡನ್ನ ಹಾರಿಸ್ತಾ ಇರ್ತಾರೆ. ಆಮೇಲೆ ಏನ್ ಮಾಡ್ತಾರೆ ಗೊತ್ತಾ, ಊರಿನ ಮುಖ್ಯ ದ್ವಾರ, ಈ ಮುದೋಳದ ಮುಖ್ಯ ದ್ವಾರದ ಹತ್ರ ನಿಂತ್ಕೊಂಡು ಅವರು ಹೇಳ್ತಾರೆ ಹಲಗಲಿ ಬೇಡರಿಗೆ, ಯಾರಲ್ಲ ಅಂತ ಹೇಳಿದ್ರೆ ಈ ಹೆಬ್ಲಕ್ ಮತ್ತೆ ವಿಲಿಯಂ ಹೆನ್ರಿ ಹಾಗೆ ಜಾಹಿತ ಸಾಹೇಬ, ಇವರೆಲ್ಲ ಒಂದು ಬ್ರಿಟಿಷ್ ಅಧಿಕಾರಿಗಳು, ಸಾಹೇಬರು. ಅವ್ರು ಹೇಳ್ತಾರೆ ಹಲಗಲಿಯ ಬೇಡರಿಗೆ, ನೀವು ನಮ್ಮ ಮಾತನ್ನ ಕೇಳಿ, ಆಯುಧಗಳನ್ನ ನಮಗೆ ಒಪ್ಪಿಸಿ, ನಾವು ನಿಮ್ಗೆ ಏನ್ ಬೇಕದನ್ನ ಕೊಡ್ತೀವಿ ಅಂತ ಹೇಳಿ ಒಂದು ಆಶ್ವಾಸನೆ ಅಂತಾರಲ್ಲ ಆ ರೀತಿಯಲ್ಲಿ ಅವರು ಹೇಳ್ತಾರೆ. ಆಗ ಹನುಮನಿಗೆ ಅನ್ಸುತ್ತೆ, ಇಲ್ಲ ಇದೆಲ್ಲ ಸುಳ್ಳು, ನೀವು ಮೋಸ ಮಾಡುವವರು, ಕಪಟ ಜನರು, ನಿಮ್ಮ ಮಾತನ್ನ ನಾವು ನಂಬುವುದಿಲ್ಲ ಅಂತ ಹೇಳಿ ಹನುಮ ಹೇಳ್ತಾನೆ, ಜೋರಾಗಿ ಹೇಳ್ತಾನೆ ಯುದ್ಧ ನಡಿಬೇಕಾದ್ರೆ. ಹಾಗೆ ಜಡಗನಿಗೂ ಅನ್ಸುತ್ತೆ, ಜಡಗ ಜೋರಾಗಿ ಕಿರ್ಚ್ತಾನೆ, ಅವರನ್ನ ಹೊಡೆದಾಕಿ, ಆ ಬ್ರಿಟಿಷರು ನಮಗೆ ಮೋಸ ಮಾಡ್ಲಿಕ್ಕೆ ಬಂದಿದ್ದಾರೆ, ಮೋಸ ಮಾಡಿ ನಮ್ಮ ದೇಶವನ್ನ ಗೆಲ್ಲಲಿಕ್ಕೆ ಬಂದಿದ್ದಾರೆ ಅವರು, ನಮಗೆ ಮುಂದೆ ಘೋರ ವಿಪತ್ತು ಕಾದಿದೆ, ನಾವು ಇವ್ರ ಮಾತನ್ನ ನಂಬಾರ್ದು, ನಾವು ಆಯುಧಗಳನ್ನ ಪುನಃ ಹಿಂದಿರುಗಿಸ್ಬಾರ್ದು, ನಾವು ಆಯುಧಗಳನ್ನ ಕೊಟ್ರೆ ಇವರು ನಮ್ಮನ್ನ ಸಾಯಿಸಿ ಬಿಡ್ತಾರೆ, ಈಗ ಆಯುಧ ಇರೋದಕ್ಕಾಗಿ ನಮ್ಗೆ ಈಗ ಶಕ್ತಿ ಇದೆ, ಇಲ್ಲ ಅಂದ್ರೆ ನಮ್ಮನ್ನ ಇವರು ಸಾಯಿಸ್ಬಿಡ್ತಾರೆ ಅಂತ ಹೇಳಿ ಹೆಬ್ಲಾಕ್ನ ಮೇಲೆ ಅವರು ಗುಂಡನ್ನ ಹಾರಿಸ್ತಾರೆ. ಗುಂಡನ್ನ ಹಾರಿಸಿದ ಕೂಡ್ಲೆ ಆ ಸದ್ದನ್ನ ಕೇಳಿ ಹೆಬ್ಲಾಕ್ ಕೂಡ ಹೆದರಿ ಅಲ್ಲಿಂದ ಓಡಿ ಹೋಗ್ತಾನೆ. ಇದೆಲ್ಲವನ್ನ ತಿಳಿದ ಬ್ರಿಟಿಷ್ ಅಧಿಕಾರಿ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಅವನು ಸಾಹೇಬರಿಗೆ ಅಂದ್ರೆ ಅಲ್ಲಿರುವ ಸೇನೆಗಳಿಗೆ ಹೇಳ್ತಾನೆ, ಸಂದೇಶವನ್ನ ಹೇಳ್ತಾನೆ, ಆ ಊರಿನ ಮೇಲೆ ದಾಳಿ ಮಾಡಿ, ಲೂಟಿ ಮಾಡಿ, ಅವರನ್ನೆಲ್ಲ ಸಾಯಿಸ್ಬಿಡಿ, ನಾಶ ಮಾಡಿ ಅಂತ ಹೇಳಿ ಅವನು ಸಂದೇಶವನ್ನ ಕಳಿಸ್ತಾನೆ. ಆಗ ಹನುಮ ಆ ಯುದ್ಧ ಅಂದ್ರೆ ಆ ಹೋರಾಟ ನಡೆಯೋ ಸಂದರ್ಭದಲ್ಲಿ ಹನುಮ ಹೇಳ್ತಾನೆ, ನಿಮ್ಮ ಗುಂಡಿನ ದಾಳಿಗೆ ನನ್ನ ಚಪ್ಪಲಿ ಕೂಡ ಬೀಳ್ಸ್ಲಿಕ್ಕಾಗಲ್ಲ, ಅಂದ್ರೆ ಒಂದ್ ರೀತಿ ಸವಾಲನ್ನ ಹಾಕ್ತಾನೆ ಹನುಮ. ಹೇಳ್ತಾನೆ, ನೀವು 300 ಜನ ನನ್ನ ಮೇಲೆ ಬಂದು ನೋಡಿ, ನಾನು ಯಾವ ರೀತಿ ನಿಮ್ಮನ್ನ ಒಬ್ಬೊಬ್ಬರನ್ನ ಹೊಡೆದಾಕ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾನೆ ಹನುಮ. ಈ ರೀತಿಯಲ್ಲಿ ರಾಮನು ಕೂಡ ರಕ್ತದ ಕಾಲುವೆಯನ್ನ ಹರಿಸ್ತಾನೆ. ಮಕ್ಕಳೇ, ಇಲ್ಲಿ ಬ್ರಿಟಿಷರು ಯಾವ ರೀತಿ ಇವ್ರ ಮೇಲೆ ದಾಳಿ ಮಾಡ್ತಾ ಇದ್ದಾರೋ ಹಾಗೇನೆ ಹಲಗಲಿ ಬೇಡರು ಕೂಡ ಬ್ರಿಟಿಷರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಇಲ್ಲಿ ಹೋರಾಟ ಇನ್ನೂ ನಡೀತಾ ಇದೆ. ಅವರು ಹಲಗಲಿಯ ಬೇಡರನ್ನು ಕೂಡ ಸಾಯಿಸ್ತಾ ಇದ್ದಾರೆ, ಹಾಗೆ ಹಲಗಲಿಯ ಬೇಡರು ಕೂಡ ಬ್ರಿಟಿಷರಿಗೆ ಯುದ್ಧವನ್ನ ಮಾಡಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಬಾಲನು ಕೂಡ ಅಲ್ಲಿದ್ದ ಕುದುರೆಗಳನ್ನ ಅಂದ್ರೆ ಅವ್ರ ಅಶ್ವದಳ ಎಲ್ಲ ಬಂದಿರ್ತಲ್ಲ ಅದನ್ನೆಲ್ಲ ಕತ್ತರಿಸಿ ಹಾಕ್ತಾನೆ. ಅವ್ರು ಹೇಗೆ ಇವರನ್ನ ಕತ್ತರಿಸಿ ಹಾಕ್ತಾರೋ, ಜನರನ್ನ ಅಲ್ಲಲ್ಲೇ ಸಾಯಿಸ್ತಾರೋ, ಅದೇ ರೀತಿ ಹಲಗಲಿಯ ಬೇಡರು ಕೂಡ ತಮ್ಮ ಆಯುಧದ ಸಹಾಯದಿಂದ ಅಲ್ಲಲ್ಲಿ ಕುದುರೆಗಳನ್ನ ಅಂದ್ರೆ ಅಶ್ವದಳವನ್ನ ಎಲ್ಲ ಸಾಯಿಸ್ತಾ ಹೋಗ್ತಾರೆ. ಈ ರೀತಿಯಲ್ಲಿ ಹೋರಾಟದಲ್ಲಿ ರಕ್ತದ ಕಾಲುವೆನೆ ಹರಿದಿರತ್ತೆ. ಆ ಹೋರಾಟದಲ್ಲಿ ಸಾವಿರಾರು ಮಂದಿ ಕೂಡಿರ್ತಾರೆ. ಆ ಸಾವಿರಾರು ಮಂದಿಯಲ್ಲಿ ಒಬ್ಬ ಜೋರಾಗಿ ಹೇಳ್ತಾನೆ, ಕಡ್ದಾಕಿ, ಹೋರಾಡಿ, ಅವ್ರನ್ನ ಕತ್ತರಿಸಿ ಹಾಕ್ಬಿಡಿ, ಈ ರೀತಿಯಲ್ಲಿ ಜೋರಾಗಿ ಕೂಗ್ತಾನೆ. ಆದ್ರೆ ಆ ಹನುಮ, ಬಾಲ, ಜಡಗ, ರಾಮ ಇವರ ಒಂದು ಛಲವಾದ ಹೋರಾಟ ವ್ಯರ್ಥವಾಗತ್ತೆ ಮಕ್ಕಳೇ. ಯಾಕಂತಂದ ಹೇಳಿದ್ರೆ ಬ್ರಿಟಿಷರು ಅವರನ್ನ ಸಾಯಿಸ್ಬಿಡ್ತಾರೆ. ಅವರ ಒಂದು ಹೋರಾಟ ಫಲಕಾರಿ ಆಗ್ಲಿಲ್ಲ. ಈ ಹನುಮ, ಬಾಲ, ಜಡಗ, ರಾಮ ಇವರೆಲ್ಲರೂ ಏನು ವೀರ ಮರಣವನ್ನ ಹೊಂದುತ್ತಾರೆ. ಮಕ್ಕಳೇ, ಆ ಬ್ರಿಟಿಷರು ಎಷ್ಟು ಕ್ರೂರಿಗಳು ಅಂತ ಹೇಳಿದ್ರೆ, ಆ ಹಲಗಲಿಯ ಬೇಡರ ಮುಖ್ಯ ಮುಖಂಡರಾದ ಈ ಹನುಮ,
ಜಡಗ, ಬಾಲ, ರಾಮ ಇವರನ್ನೆಲ್ಲರನ್ನೂ ಸಾಯಿಸಿದ್ರು ಕೂಡ ಅವರಿಗೆ ಸಮಾಧಾನ ಆಗಿರಲ್ಲ. ಈ ಹಲಗಲಿಯನ್ನು ಕೂಡ ಅವರು ನಾಶ ಮಾಡಬೇಕು ಅಂತ ಹೇಳಿ ಅಲ್ಲಿರ್ತಕ್ಕಂಥ ಹಾಲು, ಮೊಸರು, ಬೆಣ್ಣೆ, ಪಾತ್ರೆ, ಪಗಡೆ, ಹಾಗೆ ಕಬ್ಬಿಣ, ಕುರ ಈ ಥರ ವಸ್ತುಗಳನ್ನು ಅಂದರೆ ಅಡುಗೆಗೆ ಬೇಕಾದಂಥ ವಸ್ತುಗಳು, ಹಾಗೆ ಅವರು ಆಯುಧವಾಗಿ ಇಟ್ಕೊಂಡಿರ್ತಕ್ಕಂಥ ವಸ್ತುಗಳು ಎಲ್ಲವನ್ನ ಅವರು ಲೂಟಿ ಮಾಡಿಬಿಡ್ತಾರೆ. ಅವರಿಗೆ ತಿನ್ನಲು ಅಕ್ಕಿ ಸಮೇತ ಇರೋದಲ್ಲ, ಅದನ್ನು ಕೂಡ ಅವರು ತಗೊಂಡು ಹೋಗ್ತಾರೆ. ಅಷ್ಟೇ ಅಲ್ಲ, ಅಲ್ಲಿರುವ ಪಾತ್ರೆಗಳನ್ನು ಅವರು ಬಿಡೋದಿಲ್ಲ. ಅಷ್ಟೇ ಯಾಕೆ, ಅವರು ಕತ್ತಿನಲ್ಲಿ ಇರುವಂತಹ ಹೆಣ್ಣು ಮಕ್ಕಳ ಕತ್ತಿನಲ್ಲಿ ಇರುವಂತಹ ಮಂಗಳಸೂತ್ರವನ್ನ ಅಂದರೆ ತಾಳಿಯನ್ನು ಕೂಡ ಕಿತ್ತುಕೊಂಡು ಹೋಗ್ತಾರೆ. ಅಷ್ಟು ಕ್ರೂರಿಗಳವರಾಗ್ತಾರೆ. ಈ ಥರ ಈ ಒಂದು ಹಲಗಲಿಯ ಊರು ನಾಶವಾಗಿ ಹೋಗುತ್ತೆ. ಇಷ್ಟೆಲ್ಲ ಆದ್ಮೇಲೆ ಲಾವಣಿಕಾರರು ಹೇಳ್ತಾರೆ, ಏನಂತ ನಾನು ವರ್ಣಿಸ್ಲಿ, ಎಲ್ಲ ನಾಶವಾಗಿ ಹೋಯ್ತು, ಇಡೀ ಊರೇ ಹೊರಟೋಯ್ತು. ಕೊನೆಗೆ ಅವ್ರು ಏನು ಮಾಡ್ತಾರೆ ಗೊತ್ತಾ, ಬ್ರಿಟಿಷರು ಬೆಂಕಿಯನ್ನು ಹಚ್ಚಿಬಿಡ್ತಾರೆ. ಅಂದರೆ ಊರು ಕರಕ್ಲಾಗಿ ಹೋಗುತ್ತೆ, ಸುಟ್ಟು ಬೂದಿಯಾಗಿ ಹೋಗುತ್ತೆ. ಅಂದರೆ ಇಲ್ಲೊಂದು ಹಲಗಲಿ ಅಂತ ಒಂದು ಹಳ್ಳಿ ಇತ್ತು ಅಂತ ಕೂಡ ಅವರಿಗೆ ಗೊತ್ತಾಗದೇ ಇರೋಷ್ಟು ಆ ರೀತಿ ಎಲ್ಲ ಸುಟ್ಟು ಬೂದಿಯಾಗಿ ಹೋಗುತ್ತೆ. ಹಾಗಾಗಿ ಇಲ್ಲಿ ಲಾವಣಿಕಾರರು ಹೇಳ್ತಾರೆ, ನಾನು ನೋಡಿರ್ತಕ್ಕಂಥ ವಿಷಯವನ್ನ ನಿಮಗೆ ವರ್ಣಿಸಿದ್ದೀನಿ. ದೇವರು ಈಶನ ದಯದಿಂದ ನಾನು ನೋಡಿರ್ತಕ್ಕಂಥ ವಿಷಯ ನಿಮ್ಗೆಲ್ಲರಿಗೂ ತಿಳಿಸಿದ್ದೀನಿ. ಈ ರೀತಿಯಲ್ಲಿ ಬ್ರಿಟಿಷರು ಮತ್ತು ಹಲಗಲಿಯ ಬೇಡರ ನಡುವೆ ಒಂದು ಹೋರಾಟ ಆಯಿತು. ನಮ್ಮ ಹಲಗಲಿಯ ಬೇಡರು ಎಷ್ಟೇ ಒಂದು ಹೋರಾಟ ಮಾಡಿದ್ರು ಅವರ ಒಂದು ಹೋರಾಟ ವ್ಯರ್ಥವಾಯಿತು, ಅದು ಫಲಿಸಲಿಲ್ಲ ಅಂತ ಇಲ್ಲಿ ಲಾವಣಿಕಾರರು ವರ್ಣಿಸಿದ್ದಾರೆ. ಮಕ್ಕಳೇ, ಈ ಹಲಗಲಿಯ ಬೇಡರು ಪದ್ಯ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ನಾನು ಮುಂದಿನ ಪಾಠದಲ್ಲಿ ಸಿಗ್ತೀನಿ.